ಮಂಗಳೂರಲ್ಲಿ ಯಾವ ಥರ ಮಾವಿನಕಾಯಿ ಉಪ್ಪಿನಕಾಯಿ ಅದು ಮಿಡಿಯಿಂದ ಮಾಡ್ತಾರೆ ಅನ್ನೋದನ್ನ ನೋಡುವ ಇವತ್ತಿನ ವಿಡಿಯೋದಲ್ಲಿ. ವೆರಿ ಟೇಸ್ಟಿ. ಈಗ ಇದಕ್ಕೇನೇನು ಬೇಕು ಅಂತ ನೋಡ್ಕೊಳ್ವಾ. ಇಲ್ಲಿ ಒಂದು ಅರ್ಧ ಕೆ ಜಿ ಆಗುವಷ್ಟು ಮಾವಿನ ಮಿಡಿಯನ್ನು ಉಪ್ಪಲ್ಲಿ ಹಾಕಿ ಮ್ಯಾರಿನೇಟ್ ಮಾಡಬೇಕು ಒಂದು ವಾರಕ್ಕೆ. ಅದು ಹೀಗೆ ಶ್ರಿಂಕ್ ಆಗ್ತದೆ ಮತ್ತು ಒಳ್ಳೆ ಉಪ್ಪೆಲ್ಲ ಇಳ್ದಿರ್ತದೆ. ಅದನ್ನು ನಾನು ನೀರು ಸಪ್ರೇಟ್ ಮಾಡಿ ಪೀಸ್ ಮಾಡಿ ಇಟ್ಕೊಂಡಿದ್ದೇನೆ ಆಯಿತಾ. ಈಗ ನೀರೆಲ್ಲ ಡ್ರೈನ್ ಮಾಡಿ ಇದನ್ನು ಇಟ್ಕೊಂಡಿದ್ದ ನೀರನ್ನು ಚೆನ್ನಾಗಿ ಕುದಿಸಿ ಅರ್ಧಕ್ಕೆ ತರಬೇಕು. 2 ಕಪ್ ನೀರಿದ್ದರೆ ಅದು 1 ಕಪ್ಪಿಗೆ ಬರಬೇಕು. ಇಲ್ಲಿ 1 ಕಪ್ ಆಗಿದೆ. ಒಳ್ಳೆ ಕುದಿಸಿರಬೇಕು, ಉಪ್ಪು ಖಡಕ್ಕಿರಬೇಕು ನೀರಿಗೆ ಆಯಿತಾ. ಅದು ಫುಲ್ ತಣ್ಣಗಾಗಿರಬೇಕು ನಾವು ಯೂಸ್ ಮಾಡಲಿಕ್ಕೆ. ಈಗ ಮೆಣಸು ಉಂಟಲ್ಲ, ನಾನಿಲ್ಲಿ ಬ್ಯಾಡಿಗೆ ಚಿಲ್ಲಿ ತಗೊಂಡಿದ್ದೇನೆ, ಒಂದು 10ರಿಂದ 12. ಇದನ್ನು ಬಿಸಿಲಲ್ಲಿ ಕರೆಕ್ಟಾಗಿ ಒಣಗಿಸಿ ಇಡಬೇಕು, ಅದು ಕ್ರಿಸ್ಪಿ ಆಗೋವರೆಗೂ ಒಣಗಬೇಕು. ಮತ್ತು ಒಂದು 1/4 ಕಪ್ಪಷ್ಟು ಮಸ್ಟರ್ಡ್ ಉಂಟಲ್ಲ, ಸಾಸಿವೆ ತಗೊಂಡಿದ್ದೇನೆ, ಕಪ್ ಸಾಸಿವೆನೇ. ಈಗ ನಿಮಗೆ ಬ್ಯಾಡಗಿ ಇಷ್ಟ ಆಗೋದಿಲ್ಲ ಹೇಳಿದರೆ ಕೆಲವರು ಈ ರೌಂಡ್ ಮೆಣಸು ಹಾಕ್ಕೋತಾರೆ. ನನ್ನ ಅಜ್ಜಿ ಎಲ್ಲ ಮಾಡೋದು ಇದೇ ಮೆಣಸಿಂದ, ಬಟ್ ನಾನು ಇವತ್ತು ಬ್ಯಾಡಗಿಗೆ ಅದು ತುಂಬ ಖಾರ ಅನ್ನಿಸ್ತದೆ, ಸೊ ಬ್ಯಾಡಗಿ ಯೂಸ್ ಮಾಡ್ತಾ ಇದ್ದೇನೆ. ಈಗ ಒಂದು ಡ್ರೈ ಮಿಕ್ಸ್ಚರ್ ಜಾರ್ ತಗೊಳ್ಬೇಕು. ಒಂದು ಪಸೆ ಇರಬಾರ್ದು, ನೀರಿದ್ದು ಇದ್ದರೆ ನಿಮ್ಮ ಉಪ್ಪಿನಕಾಯಿ ಬೇಗ ಹಾಳಾಗಿಬಿಡ್ತದೆ. ನೀವು ಮೇಕ್ ಶೋರ್ ಮಾಡ್ಕೊಳ್ಳಿ, ಯೂಸ್ ಮಾಡೋ ಯಾವುದೇ ಪಾತ್ರೆಯಲ್ಲೂ 1 ಹನಿ ನೀರು ಇರಬಾರ್ದು. ಕ್ಲೀನಾಗಿ ಡ್ರೈ ಮಾಡ್ಕೊಳ್ಳಿ, ಆದಷ್ಟು ಬಿಸಿಲಲ್ಲಿ ಡ್ರೈ ಮಾಡಿ ಯೂಸ್ ಮಾಡಿ. ಈಗ ಮೆಣಸು, ಸಾಸಿವೆ, ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡು ನಾನು ಇದನ್ನು ಪೌಡರ್ ಮಾಡ್ಕೊಳ್ತಾ ಇದ್ದೇನೆ. ಯಾಕಂದರೆ ನೀರು ಹಾಕಿದ ಮೇಲೆ ಅದು ಗ್ರೈಂಡ್ ಆಗಲಿಕ್ಕೆ ತುಂಬ ಟೈಮ್ ತಗೊಳ್ತದೆ. ಹಾಗಾಗಿ ಫಸ್ಟೇ ಒಂದು ರೌಂಡ್ ಪೌಡರ್ ಮಾಡಿ ನೋಡಿ. ಡ್ರೈ ಸ್ಪೂನ್ ಯೂಸ್ ಮಾಡಿ, ಯಾವುದೇ ಸ್ಪೂನ್ ಪಾತ್ರೆ ಯಾವುದನ್ನಾದರೂ ಕಂಪ್ಲೀಟಾಗಿ ಡ್ರೈ ಆಗಿರಬೇಕು. ಈಗ ಈ ಸಾಲ್ಟ್ ವಾಟರ್ ಏನಿತ್ತಲ್ಲ, ಇದು ಕುದಿಸಿ ತಣ್ಣಗೆ ಮಾಡಿದ್ದೇ ನೀರನ್ನು ಹಾಕೋಬೇಕು. ಡೈರೆಕ್ಟಾಗಿ ಅದನ್ನು ಸ್ಟ್ರೈನ್ ಮಾಡಿದ ನೀರು ಹಾಕೊಳ್ಳಿಕ್ಕೆ ಹೋಗಬೇಡಿ. ಒಳ್ಳೆ ಕುದಿಸಿ ತಣ್ಣಗೆ ಮಾಡಿ ಅದನ್ನು ಯೂಸ್ ಮಾಡಿ. 1 ಕಪ್ ನೀರನ್ನು ನಾನು ಯೂಸ್ ಮಾಡಿಕೊಂಡು ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೇನೆ ನೋಡಿ. ಹೀಗೆ ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ತುಂಬ ಗಟ್ಟಿ ಇರಬಾರ್ದು, ತುಂಬ ನೀರು ಸಹ ಇರಬಾರ್ದು ಆಯಿತಾ. ಈಗ ಇನ್ನೊಂದು ಡ್ರೈ ಒಂದು ಪಾತ್ರೆ ತಗೊಂಡಿದ್ದೇನೆ, ತೋಪು. ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳುವ. ಫಸ್ಟು ಮಾವಿನಕಾಯಿ ಎಲ್ಲ ಹಾಕ್ಕೊಳ್ತಾ ಇದ್ದೇನೆ, ಮತ್ತು ನಾವು ಏನು ಕಡ್ದಿದ್ವಲ್ಲ ಮಸಾಲೆ, ಅದನ್ನು ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಮಿಕ್ಸ್ ಮಾಡಿ ಇದಕ್ಕೊಂದು ಒಗ್ಗರಣೆ ಹಾಕಿ ಮತ್ತೆ ನಾವು ಇದನ್ನು ಸಪ್ರೇಟಾಗಿ ಜಾರಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳುವ. ಮಸಾಲೆ ಕಂಪ್ಲೀಟ್ ಕೈಯಿಂದ ಎಲ್ಲ ಸೀಂಟಿ ಅಂತ ಹೇಳ್ತಾರಲ್ಲ, ಕೈಯಲ್ಲೇ ಬೆರಳಲ್ಲೇ ತೆಗೆದು ಹಾಕ್ಕೊಳ್ಳಿ, ಮಸಾಲೆ ವೇಸ್ಟ್ ಮಾಡಬೇಡಿ. ಮತ್ತು ಒಳ್ಳೆ ಮಿಕ್ಸ್ ಮಾಡಿ ಅದೇ ಸ್ಪೂನ್ ಹೆಲ್ಪಿಂದ, ಡ್ರೈ ಸ್ಪೂನ್ ಹೆಲ್ಪಿಂದ. ಈಗ ಇದಕ್ಕೊಂದು ಸಣ್ಣದಾಗಿ ಒಗ್ಗರಣೆ ಹಾಕ್ಕೊಳ್ಳುವ. ಇಲ್ಲಿ ತೆಂಗಿನೆಣ್ಣೆ ಯೂಸ್ ಮಾಡ್ಬೋದು ಅಥವಾ ಸಾಸಿವೆ ಎಣ್ಣೆ ಯೂಸ್ ಮಾಡ್ಬೋದು. ನಾನು ಸಾಸಿವೆ ಎಣ್ಣೆ ಇತ್ತು ಅದಕ್ಕೆ ಯೂಸ್ ಮಾಡಿದ್ದೇನೆ. ಒಂದು 2 ಟೇಬಲ್ ಸ್ಪೂನಷ್ಟು. ಇದಕ್ಕೊಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ಕೋಬೇಕು. ಮತ್ತು ಒಂದು 4-5 ಎಸ್ಳು ಬೆಳ್ಳುಳ್ಳಿ, ಫ್ಲೇವರ್ ತುಂಬ ಒಳ್ಳೆಯದಿರ್ತದೆ ಉಪ್ಪಿನಕಾಯಿದ್ದು, ಹಾಕ್ಕೊಂಡಿದ್ದೇನೆ. ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು, ಅದು ಉಪ್ಪು ಎಳ್ದ್ರೆ ಇನ್ನೂ ಚೆನ್ನಾಗಿರ್ತದೆ. ಈಗ ಇಂಪಾರ್ಟೆಂಟ್ ಹೇಳಿದರೆ ಒಂದು 1/4 ಟೀ ಸ್ಪೂನಷ್ಟು ಇಂಗು ಹುಡಿ. ಈಗ ಫ್ಲೇಮ್ ಆಫ್ ಮಾಡ್ಕೊಂಡು ನಾನು ಸ್ವಲ್ಪ 1-2 ಕಡ್ಡಿಯಷ್ಟು ಬೇವು ಸೊಪ್ಪು ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಸ್ವಲ್ಪ ತಣ್ಣಗೆ ಆದಮೇಲೆ ನೀವು ಉಪ್ಪಿನಕಾಯಿಗೆ ಆ್ಯಡ್ ಮಾಡ್ಕೊಳ್ಳಿ. ಬಿಸಿನೇ, ತುಂಬ ಬಿಸಿ ಇರುವಾಗ ಬೇಡ, ಒಂದು ಸ್ವಲ್ಪ ತಣ್ಣಗಾಗಲಿ, ಒಂದು 2 ನಿಮಿಷ ಬಿಟ್ಬಿಡಿ ಅದನ್ನು. ಈಗ ಏನು ಒಗ್ಗರಣೆ ಮಾಡಿಟ್ಕೊಂಡಿದ್ವಿ ಅದನ್ನು ಉಪ್ಪಿನಕಾಯಿಗೆ ಮಿಕ್ಸ್ ಮಾಡ್ತಾ ಇದ್ದೇನೆ. ಎಲ್ಲ ಸೇರಿಸಿ ಇದನ್ನು ಒಳ್ಳೆ ಮಿಕ್ಸ್ ಮಾಡಿ. ಇದನ್ನು ಸ್ಟೋರ್ ಮಾಡ್ಬೋದು ನೀವು. ಗ್ಲಾಸ್ ಜಾರ್ ಯೂಸ್ ಮಾಡಿ ಅಥವಾ ಯಾವುದಾದ್ರೂ ಭರಣಿ ಬರ್ತದಲ್ಲ ಉಪ್ಪಿನಕಾಯಿ, ಸಿರಾಮಿಕ್ ಜಾರ್ಸ್, ಅದನ್ನು ಯೂಸ್ ಮಾಡಿ. ಯಾವುದೇ ಕಾರಣಕ್ಕೂ ಸ್ಟೀಲ್ ಅಥವಾ ಅಲ್ಯೂಮಿನಿಯಂ, ಪ್ಲಾಸ್ಟಿಕ್ ಯಾವುದು ಯೂಸ್ ಮಾಡಬೇಡಿ, ಆದಷ್ಟು ಸ್ಕಿಪ್ ಮಾಡಿ ಆಯಿತಾ. ಯಾಕಂದರೆ ಅದು ಕಂಟ್ಯಾಮಿನೇಷನ್ ಆಗ್ತದೆ ಫುಡ್ಡಲ್ಲಿ, ಅದು ಅದರದ್ದು ಅಂಶ ಬಿಟ್ಕೊಳ್ತದೆ ಅಂತಷ್ಟೇ. ನಾನಿಲ್ಲಿ ಒಂದು ಕ್ಲೀನ್ ಗ್ಲಾಸ್ ಜಾರ್ ತಗೊಂಡಿದ್ದೇನೆ, ಅದನ್ನು ಬಿಸಿಲಲ್ಲಿ ಒಣಗಿಸಿದ್ದೇನೆ. ಈಗ ಇದಕ್ಕೆ ನಾನು ಉಪ್ಪಿನಕಾಯಿ ಫಿಲ್ ಮಾಡ್ತಾ ಇದ್ದೇನೆ. ಇದರಿಂದ ಇಷ್ಟು ಸ್ಟೆಪ್ನ ನೀವು ಕ್ಲೀನಾಗಿ ಫಾಲೋ ಮಾಡೋದ್ರಿಂದ ಉಪ್ಪಿನಕಾಯಿ ಎಷ್ಟು ಟೈಮ್ ಆದರೂ ಹಾಳಾಗೋದಿಲ್ಲ, ಅದರಲ್ಲಿ ಫಂಗಸ್ ಬರೋದೆಲ್ಲ ಆಗೋದಿಲ್ಲ, ತುಂಬ ಕ್ಲೀನಾಗಿರ್ತದೆ. ಮತ್ತು ನೀವು ಎವ್ರಿ ಟೈಮ್ ಯೂಸ್ ಮಾಡೋವಾಗೂ ಡ್ರೈ ಸ್ಪೂನ್ ಯೂಸ್ ಮಾಡಿ, ಕೈ ಹಾಕ್ಲಿಕ್ಕೆ ಹೋಗಬೇಡಿ, ಕೈಯಲ್ಲಿ ನೀರು ಇಲ್ಲದೆ ಇರೋ ಥರ ನೋಡ್ಕೊಳ್ಳಿ. ಹೀಗೆಲ್ಲ ನೀವು ಸಣ್ಣ ಟಿಪ್ಸ್ನ ಫಾಲೋ ಮಾಡೋದ್ರಿಂದ ಉಪ್ಪಿನಕಾಯಿನ ತುಂಬ ದಿನಗಳವರೆಗೂ ತುಂಬ ಚೆನ್ನಾಗಿ ಇಟ್ಕೋಬೋದು, ತಿಂಗ್ಳುಗಟ್ಟಲೆ ಇಟ್ಕೋಬೋದು ನೀವು. ಇದನ್ನು ಟೈಟಾಗಿ ಕ್ಲೋಸ್ ಮಾಡಿ ಹಾಗೆ ಒಂದು ಬದಿಯಲ್ಲಿ ಇಟ್ಬಿಡಿ. 1 ವಾರ ಆದಮೇಲೆ ಇದನ್ನು ಯೂಸ್ ಮಾಡಿ. ಕರೆಕ್ಟಾಗಿ ಎಲ್ಲನೂ ಎಳೆದು ತುಂಬ ಟೇಸ್ಟ್ ಉಪ್ಪಿನಕಾಯಿ ರೆಡಿಯಾಗಿರ್ತದೆ. ನಿಮಗೇನಾದ್ರು ವೀಡಿಯೋ ಸಜೆಷನ್ ಇದ್ದರೆ ಕೊಡ್ಬೋದು. ಥ್ಯಾಂಕ್ ಯು.